ಹಸ್ತಿನಾಪುರ ನದಿ ದಂಡೆಯಲ್ಲಿ ಗಂಗೆ ತನ್ನ ಮಗುವಿನ ಮೇಲಿನ ಮಮತೆ ಬದಿಗಿಟ್ಟು ಅದನ್ನು ನದಿಗೆ ಎಸೆಯುವ ಕರಾಳ ನಿರ್ಧಾರ ಮಾಡಿದಾಗ ರಾಜ ಶಾಂತನು ಅಸಹಾಯಕನಾಗಿ ನೋಡುತ್ತಾನೆ. ಇದೇ ಸಮಯದಲ್ಲಿ ಅಲೌಕಿಕ ಶಕ್ತಿಗಾಗಿ ಬಂದ ಗಾಂಧಾರದ ರಾಜ ವಜ್ರದಂತನು ಗಂಗೆಯ ಪಿಸು ಮಾತು ಕೇಳಿಸಿಕೊಂಡು ಅವಳು ಅಲ್ಲಿಂದ ಹೋದ ಮೇಲೆ ಮಗುವಿನ ದಿವ್ಯ ಆತ್ಮವನ್ನು ವಶಪಡಿಸಿಕೊಳ್ಳುವ ಆಸೆ ಪಡುತ್ತಾನೆ. ಆಗ ಇದ್ದಕ್ಕಿದ್ದ ಹಾಗೆ ಗಂಧರ್ವ ಕನ್ಯೆ ಪ್ರತ್ಯಕ್ಷಳಾಗಿ ವಜ್ರದಂತನನ್ನು ತಡೆದು ಸೃಷ್ಟಿ ನಿಯಮ ಬದಲಿಸಲು ಹೊರಟ ಅವನ ದುಷ್ಕೃತ್ಯಕ್ಕಾಗಿ ಅವನ ಇಡೀ ವಂಶಕ್ಕೆ ಕ್ರೂರವಾದ ಶಾಪ ನೀಡುತ್ತಾಳೆ. ಶಾಪ ವಿಮೋಚನೆಗಾಗಿ ವಜ್ರದಂತ ಬೇಡಿಕೊಂಡಾಗ ಶಾಪ ಹಿಂತೆಗೆದುಕೊಳ್ಳಲು ಆಗದ ಗಂಧರ್ವ ಕನ್ಯೆ ಪುಷ್ಯ ನಕ್ಷತ್ರ ಗಜಕೇಸರಿ ಯೋಗದಲ್ಲಿ ನಿಮ್ಮ ವಂಶದಲ್ಲಿ ಜನಿಸಿದವನು ಎಲ್ಲರ ಶಾಪ ಹೊರಬಲ್ಲವನಾಗುತ್ತಾನೆ. ಅಲ್ಲಿಯವರೆಗೆ ಪ್ರತಿ 25 ವರ್ಷಗಳಿಗೊಮ್ಮೆ ವಂಶದ ಪ್ರಮುಖರು ಸಾಯುತ್ತಾರೆ ಅಂತ ಶಾಪವನ್ನ ಕೊಂಚ ಬದಲಾಯಿಸಿ ಕೊನೆಗೆ ಶಾಪವನ್ನು ಪೆಟ್ಟಿಗೆಯಲ್ಲಿ ಬಂಧಿಸಿಕೊಟ್ಟು ಮಣ್ಣಲ್ಲಿ ಹೂಡೋದಕ್ಕೆ ಹೇಳಿ ಮಾಯವಾಗ್ತಾಳೆ. ನೊಂದ ವಜ್ರದಂತನು ಈ ವೃತ್ತಾಂಶವನ್ನು ಮುಂದಿನ ಪೀಳಿಗೆಗೂ ತಿಳಿಸಲು ಕಡತದಲ್ಲಿ ಬರೆಸಿಡುತ್ತಾನೆ. ಅದಾದ ಮೇಲೆ ನಂತರ ವಜ್ರದಂತನು ಮರಣ ಹೊಂದಿದನು. ಶಾಪದ ಪರಿಣಾಮವಾಗಿ ಅನೇಕ ಮಹನೀಯರು 25 ವರ್ಷಗಳಿಗೊಮ್ಮೆ ಅಸುನೀಗಿದರು. ಆದರೆ ಶಾಪವನ್ನು ಹೊರಬಲ್ಲಂತವರು ಯಾರೂ ಜನಿಸಲಿಲ್ಲ. ಅದಾಗಿ 800 ವರ್ಷಗಳ ನಂತರ ಗಾಂಧಾರದ ಅಂದಿನ ರಾಜ ಅರುಣೇಂದ್ರ ಹಾಗೂ ರಾಣಿ ಅವಂತಿಕಾಳ ಮಗನಾಗಿ ಧ್ರುವನು ಗಂಧರ್ವ ಕನ್ಯೆ ಹೇಳಿದ್ದ ಎಲ್ಲ ಜ್ಯೋತಿಷ್ಯ ಲಕ್ಷಣಗಳೊಂದಿಗೆ ಜನಿಸುತ್ತಾನೆ. ಇವನೇ ಶಾಪ ಹೊರುವವನು ಎಂದು ತಿಳಿದ ರಾಜ ರಾಣಿಗೆ ಆತಂಕವಾಗುತ್ತದೆ. ಹಾಗಾಗಿ ರಾಣಿ ಅವಂತಿಕಾಳು ಕಡತ ಹುಡುಕಾಡಿದಾಗ ಅದರಲ್ಲಿ ಬರೆದಂತೆ ಶಾಪ ಹೊತ್ತ ಮಗುವನ್ನು ಎಲ್ಲ ಕೇವಲವಾಗಿ ನೋಡ್ತಾರೆ. ಎಲ್ಲರಿಂದ ಅವಮಾನ ಮಾಡಿಸಿಕೊಂಡು ಯಾರಿಗೂ ಬೇಡವಾದ ಹೀನಾಯ ಬದುಕನ್ನು ಬದುಕಬೇಕಾಗುತ್ತದೆ ಅನ್ನೋ ವಿಷಯ ತಿಳಿಯುತ್ತೆ. ಮಗುವನ್ನು ರಕ್ಷಿಸಲು ಎಲ್ಲಾ ತರದ ಪ್ರಯತ್ನ ಮಾಡೋ ರಾಣಿ ಕೊನೆಗೆ ಅಘೋರಿ ಒಬ್ಬರನ್ನ ಭೇಟಿ ಮಾಡಿ ಅವರಿಂದ ಪರಿಹಾರ ಕೇಳುತ್ತಾಳೆ. ಅದರಂತೆ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ತನ್ನ ರಕ್ತ ಅರ್ಪಿಸಿ ಮಹಾಪೂಜೆ ಮಾಡುತ್ತಾಳೆ. ಇದರ ಪರಿಣಾಮವಾಗಿ ಧ್ರುವನು ಮಹಾವೀರನಾಗಿ ಬೆಳೆದು ಏಕಲವ್ಯ ಬಿರುದು ಪಡೆಯುತ್ತಾನೆ. ಇದೆಲ್ಲದರ ಮಧ್ಯೆ ಶಾಪವನ್ನು ಮರೆಮಾಚಿದ ರಾಜಮನೆತನವು ಧ್ರುವನಿಗೆ ನೆರೆ ರಾಜ್ಯದ ಅಂಬಾಲಿಕೆಯೊಂದಿಗೆ ನಿಶ್ಚಿತಾರ್ಥ ಮಾಡುತ್ತದೆ. ಅವತ್ತು ಒಂದು ದಿನ ಮಗನಿಗೆ ಕೈ ಕಡಗ ಕೊಟ್ಟು ಅರಮನೆಯಿಂದ ಹೊರಗೆ ಹೋದ ರಾಣಿ ಅವಂತಿಕಾಳು ಮರುದಿನ ನಿಗೂಢವಾಗಿ ಸಾವನ್ನಪ್ಪುತ್ತಾಳೆ. ತಾಯಿಯ ಪೂಜೆ ನಿಂತು ಹೋದ ಕೂಡಲೇ ಶಾಪವು ಮತ್ತೆ ಜಾಗೃತಗೊಂಡು ಧ್ರುವನ ಶಕ್ತಿ ಕ್ಷೀಣಿಸಿ ಸೋಲು ಅವಮಾನಗಳನ್ನು ಎದುರಿಸುತ್ತಾನೆ. ರಾಜ್ಯವೇ ಅವನನ್ನು ಛೀ ಥೂ ಅಂತ ಬೈದು ನಿಂದಿಸತೊಡಗುತ್ತದೆ. ಈ ವಿಷಯ ಭಾವಿ ಪತಿ ಅಂಬಾಲಿಕೆಯ ಕಿವಿಗೂ ಬೀಳುತ್ತದೆ. ಇದರಿಂದ ಕೋಪಗೊಂಡ ಅಂಬಾಲಿಕೆಯು ನೇರವಾಗಿ ರಾಜನ ಸಭೆಗೆ ಬಂದು ನಿಂತು ಎಲ್ಲರ ಮುಂದೆ ಕೋಪದಲ್ಲಿ ಅಬ್ಬರಿಸುತ್ತಾಳೆ. ಮದುವೆ ಅದು ನಿನ್ನಂತ ಹೇಡಿ ಜೊತೆ. ಆ ನಿನ್ನ ಕನಸು ಕನಸಾಗೇ ಇರಲಿ. ನೀನೊಬ್ಬ ಶಕ್ತಿಹೀನ ಧ್ರುವ. ನಿನ್ನ ಮರ್ಯಾದೆ ಉಳಿಬೇಕಿದ್ರೆ ಬಾಯಲ್ಲಿ ಬೆಂಕಿ ಉಗುಳುವ ಸರ್ಪದ ಜೊತೆ ಯುದ್ಧ ಮಾಡಿ 1000 ಕಿಲೋ ಬೆಂಕಿಯ ಚೆಂಡನ್ನ ಗಾಳಿಯಲ್ಲಿ ಎಸೆದು 10 ತಲೆಯ ಆನೆಯನ್ನ ಹೊಡೆದುರುಳಿಸು. ಮೊದಲು ಈ ಯುದ್ಧವನ್ನ ಗೆದ್ದುವ, ಆಮೇಲೆ ಕನಸು ಕಾಣು. ಬೆಂಕಿ ಉಗುಳುವ ಸರ್ಪವನ್ನ ಧ್ರುವ ಎದುರಿಸ್ತಾನ? ಆ ಭಯಾನಕ ಬೆಂಕಿಯ ಚೆಂಡನ್ನು ಗಾಳಿಯಲ್ಲಿ ಎಸೆಯುವ ಶಕ್ತಿ ಧ್ರುವನಲ್ಲಿ ಇದೆಯಾ? ತುಂಬಿದ ಸಭೆಯಲ್ಲಿ ತನ್ನ ತಂದೆಗಾದ ಅವಮಾನಕ್ಕೆ ಸೇಡು ತೀರಿಸಿ ತನ್ನ ಸುಂದರವಾದ ಹಾಗೂ ಶಕ್ತಿಶಾಲಿ ಹೆಂಡತಿಯನ್ನ ಇನ್ನೊಬ್ಬನ ಹೆಂಡತಿ ಆಗೋದ್ರಿಂದ ಧ್ರುವ ಕಾಪಾಡ್ತಾನ? ಶಕ್ತಿಹೀನ ಎಂದು ಹೀಯಾಳಿಸಿದ ಗಾಂಧಾರದ ಮುಂದೆ ತನ್ನ ಗಂಡಸುತನದ ಸಾಮರ್ಥ್ಯವನ್ನು ಸಾಬೀತುಪಡಿಸಿ ಜಯಶಾಲಿಯಾಗ್ತಾನ? ಪೂರ್ತಿ ಕಥೆ ಕೇಳಿ. ಅಂಬಾ ಇಡೀ ಸಭೆಯ ಎದುರಿಗೆ ಧ್ರುವನನ್ನ ಹೀಯಾಳಿಸಿ ಅವನ ಗಂಡಸುತನವನ್ನ ತೀವ್ರವಾಗಿ ಘಾಸಿಗೊಳಿಸ್ತಾ ಇರುವುದನ್ನು ನೋಡಿದ ರಾಜ್ಯದ ಜನತೆ ಸಹ ಇವರಿಂದ ನಮ್ಮ ರಾಜ್ಯಕ್ಕೆ ಅವಮಾನ, ಇಂಥವನು ನಮ್ಮ ಯುವರಾಜನ ಅಂತ ಬೈದ್ಕೊಂಡ್ರು. ಜನರ ಮಾತು ಅರುಣೇಂದ್ರನನ್ನ ತಲೆ ತಗ್ಗಿಸೋ ಹಾಗೆ ಮಾಡಿತ್ತು. ಇದರಿಂದ ನೋವಲಿದ್ದ ರಾಜ ಮುಂದೆ ಬಂದು ಅಂಬಾ ಮುಂದೆ ಬೇಡಿಕೊಳ್ಳೋ ಹಾಗೆ, ಹಾಗ ಮಾತ್ರ ಮಾಡಬೇಡ ಅಂಬಾಲಿಕೆ. ನೀನು ಹಾಗೇನಾದರೂ ಮಾಡಿದರೆ ನನ್ನ ದೇಶದ ಜನರ ಮುಂದೆ ನಾನು ತಲೆ ತಗ್ಗಿಸೋ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ ಅಂತ ಕೇಳ್ತಾ ಎಲ್ಲರ ಸಮ್ಮುಖದಲ್ಲೂ ರಾಜ ಅರುಣೇಂದ್ರನು ಅಂಬಾಲಿಕೆಗೆ ಕೈ ಮುಗಿದು ಮಂಡಿಯೂರಿ ಕುಳಿತಾಗ ಅದನ್ನು ಕಂಡ ಧ್ರುವ ತತ್ತರಿಸಿ ಹೋದ. ಈ ದೃಶ್ಯ ನೋಡಿ ನಂಬೋದಕ್ಕೆ ಆಗದ ಇಡೀ ಸಭೆಯೇ ನಾಚಿಕೆ, ಅವಮಾನ, ಭಯದಿಂದ ನಿಶಬ್ದವಾಗಿ ನೋಡ್ತಾ ನಿಲ್ತು. ಆಗ ಅಂಬಾಲಿಕೆಯು, ನಿಮ್ಮ ಮಗ ಹೀಗೆಲ್ಲರ ಮುಂದೆಯೂ ಅವಮಾನಕ್ಕೊಳಗಾಗಿ ಹೇಡಿಯಂತೆ ನಿಂತಿರೋದಕ್ಕೂ ಅವನ ತಾಯಿಯ ಸಾವಿನಲ್ಲಿರುವ ರಹಸ್ಯಕ್ಕೂ ನೀವೇ ಕಾರಣ ಅಂತ ಅಪ್ಪರಿಸಿದ್ಲು.
ಅಂಬಾಲಿಕೆ ಅಂತ ಧ್ರುವ ಭೀಕರವಾಗಿ ಘರ್ಜಿಸಿದ. ತನ್ನನ್ನು ಹಾಗೂ ತನ್ನ ತಂದೆಯನ್ನು ಎಲ್ಲರ ಎದುರು ಅವಮಾನ ಮಾಡುತ್ತಿದ್ದ ಅಂಬಾಲಿಕೆ ಮೇಲೆ ರೊಚ್ಚಿಗೆದ್ದ ಧ್ರುವ ಆಕೆಯ ಮಾತು ಮುಗಿಸುವ ಮೊದಲೇ ಆವೇಶದಿಂದ ಮುನ್ನುಗ್ಗಿ ಬಂದು ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಬೆಂಕಿಯ ಚೆಂಡನ್ನ ಅಂಬಾಲಿಕೆ ಮೇಲೆ ಎಸೆದ್ಬಿಟ್ಟ. ಆದ್ರೆ ಕ್ಷಣ ಮಾತ್ರದಲ್ಲಿ ಅವಳು ಅದನ್ನು ಭಸ್ಮ ಮಾಡ್ಬಿಟ್ಲು. ಇದನ್ನ ನೋಡಿದ ದೇಶದ ಜನರೆಲ್ಲ ಕುಹುಕವಾಗಿ ನಗೋಕೆ ಶುರು ಮಾಡಿದ್ರು. ಎಲ್ಲರ ಮುಂದೆ ಹೀನಾಯವಾಗಿ ಸೋತು ಅವಮಾನ ಆದಾಗ ಧ್ರುವನಿಗೆ ತುಂಬಾ ನೋವಾಗಿತ್ತು. ಆದರೆ ಕಣ್ಣೀರು ಹಾಕ್ತಾ ನಿಲ್ಲೋ ಸಮಯ ಅದಾಗಿರ್ಲಿಲ್ಲ. ಹಾಗಾಗಿ ಆ ನೋವನ್ನೇ ದೃಢ ಸಂಕಲ್ಪವಾಗಿ ಮಾಡಿದ ಧ್ರುವ ಆವೇಶದಿಂದ ಅಂಬಾಲಿಕೆಗೆ ಸವಾಲು ಹಾಕಿದ. ಒಂದು ವೇಳೆ ಸ್ಪರ್ಧೆಯಲ್ಲಿ ಗೆದ್ದರೆ ಒಂದು ರಾತ್ರಿಗೆ ಮಾತ್ರ ನೀನು ನನ್ನ ಹೆಂಡತಿಯಾಗಿ ಅಂತಃಪುರಕ್ಕೆ ಬರಬೇಕು. ಶಭಾಷ್ ಧ್ರುವ, 100 ಜನ್ಮವೆತ್ತಿದ್ರು ನಿನ್ನಂತಹ ಹೇಡಿಯಿಂದ ಈ ಸ್ಪರ್ಧೆಯಲ್ಲಿ ಗೆಲ್ಲೋಕೆ ಸಾಧ್ಯನೇ ಇಲ್ಲ ಎಂದು ಅಂಬಾಲಿಕಾ ವ್ಯಂಗ್ಯವಾಗಿ ಹೇಳಿದಾಗ ಅದನ್ನು ಕೇಳಿ ಸಭಿಕರು ಮತ್ತೆ ಧ್ರುವನನ್ನು ನೋಡಿ ಕಿಸಕ್ಕಂತ ನಕ್ಕರು. ಇದು ಅವನಿಗೆ ದೊಡ್ಡ ಅವಮಾನವನ್ನು ಉಂಟು ಮಾಡ್ತು. ಅಲ್ಲಿ ಸೇರಿದ್ದ ಜನರ ಗುಂಪು ಕೂಡ್ಲೆ ಹೇಡಿ ಯುವರಾಜ, ಹೇಡಿ ಯುವರಾಜ ಅಂತ ಕೂಗಿದ್ರು. ಆಗ ಕೋಪಗೊಂಡ ಧ್ರುವ ಎಲ್ಲರನ್ನೂ ದುರ್ಗುಡ್ಕೊಂಡು ನೋಡ್ತಾ, ಚೆನ್ನಾಗಿ ನೆನ್ಪಿಟ್ಕೋ ಅಂಬಾಲಿಕಾ, ಮಹಾಚಕ್ರ ಸ್ಪರ್ಧೆಯಲ್ಲಿ 9 ನಕ್ಷತ್ರಗಳನ್ನ ಪಡೆದು ಜಗತ್ತು ಕೊಂಡಾಡೋ ವೀರನೆಂಬ ಹೆಸರು ಪಡೆದು ನಿನ್ನ ಮುಖಕ್ಕೆ ಮಸಿ ಬಳಿಯುತ್ತೀನಿ. ನನ್ನ ತಾಯಿ ಮೇಲಾಣೆ ಅಂಬ. ಇದನ್ನ ಕೇಳಿಸಿಕೊಂಡ ರಾಜ ಅರುಣೇಂದ್ರನ ಮುಖದಲ್ಲಿ ಆಘಾತ ಮತ್ತು ತೀವ್ರ ಭಯ ಕಾಣಿಸ್ತಾ ಇತ್ತು. ಎಷ್ಟೋ ತಲೆಮಾರುಗಳಿಂದ ತನ್ನ ಪೂರ್ವಜರು ಕಾಪಾಡ್ಕೊಂಡು ಬಂದಿದ್ದ ಹೆಸರು ಮತ್ತು ಕೀರ್ತಿಯನ್ನು ಒಂದೇ ದಿನದಲ್ಲಿ ಹಾಳು ಮಾಡ್ಬಿಟ್ಟಲ್ಲ ಅಂತ ಕುಗ್ಗಿ ಹೋದ ಧ್ರುವ ಅಲ್ಲಿ ಅವಮಾನ ಮಾಡಿಸ್ಕೊಂಡು ನಿಲ್ಲೋಕಾಗ್ದೆ ಬೇಸರದಲ್ಲಿ ಅರಮನೆಯಿಂದ ಹೊರಗೆ ಬಂದ. ಅಮ್ಮನ ಸನಿಹ ಬಯಸಿ ಅವಳ ಸಮಾಧಿ ಇದ್ದ ಸ್ಮಶಾನದತ್ತ ಹೊರಟ. ಇತ್ತ ಗಾಂಧಾರ ದೇಶದಲ್ಲಿರೋ ಮನುಷ್ಯರಿಂದ ಹಿಡಿದು ಯಾವುದೇ ಜೀವಿಗಳು ಕೂಡ ಅಮಾನುಷ ಮತ್ತು ರಹಸ್ಯಗಳಿಂದ ತುಂಬಿದ ಆ ಸ್ಮಶಾನಕ್ಕೆ ಹೋಗ್ತಿರ್ಲಿಲ್ಲ. ಅದೇ ಸ್ಮಶಾನದ ಮಧ್ಯದಲ್ಲಿಯೇ ಧ್ರುವನ ತಾಯಿಯ ಸಮಾಧಿ ಇತ್ತು. ಅಲ್ಲಿ ಪೈಶಾಚಿಕ ದುಷ್ಟ ಶಕ್ತಿಗಳು ನೆಲೆಸಿದೆ ಎಂದು ಹೋದವರು ರಕ್ತಕಾರಿ ಸಾಯ್ತಾರಂತ ಅವರೆಲ್ಲ ಅನಾದಿ ಕಾಲದಿಂದಲೂ ನಂಬಿದ್ರು. ಹಾಗಾಗಿ ಅಲ್ಲಿಗೆ ಹೋಗೋಕೆ ಕಠಿಣವಾದ ನಿರ್ಬಂಧಗಳನ್ನು ಹೇರಲಾಗಿತ್ತು. ಆದ್ರೆ ಹತಾಶೆಯಲ್ಲಿದ್ದ ಧ್ರುವ ಇದೆಲ್ಲ ನಿಷೇಧಗಳನ್ನು ಮೀರಿ ದಟ್ಟವಾದ ಕಾಡುಗಳ ಮಧ್ಯೆ ಇದ್ದ ಆ ಭಯಾನಕ ಸ್ಮಶಾನದ ಒಳಗೆ ಹೋಗಿ ಅಲ್ಲಿದ್ದ ತನ್ನ ತಾಯಿಯ ಸಮಾಧಿ ಮುಂದೆ ಕುಳಿತು ನಡೆದದ್ದನ್ನೆಲ್ಲ ನೆನೆಸ್ಕೊಂಡು ಗೋಳಾಡೋಕೆ ಶುರು ಮಾಡ್ದ. ನನ್ನನ್ನು ಯಾಕೆ ಹೇಡಿಯನ್ನಾಗಿ ಹುಡಿಸ್ಬಿಟ್ಟೆ ಅಮ್ಮ? ಅಮ್ಮ, ಇನ್ಮುಂದೆ ನನ್ನಿಂದ ಬದುಕಕ್ಕಾಗಲ್ಲ ಅಮ್ಮ ಅಂತ ಗೋಳಾಡಿದಾಗ ಅಲ್ಲಿ ಯಾರು ನಿರೀಕ್ಷಿಸದ ರೀತಿಯಲ್ಲಿ ಧ್ರುವ ತನ್ನ ತಾಯಿಯ ನೆನಪಿಗಾಗಿ ಹಾಕಿದ್ದ ಖಡ್ಗವು ಹಸಿರು ಬಣ್ಣದಲ್ಲಿ ಹೊಡೆಯೋಕೆ ಶುರು ಮಾಡ್ತು. ಮರುಕ್ಷಣವೇ ಕತ್ತಲಾಗಿದ್ದ ಆಕಾಶದಲ್ಲಿ ಭೀಕರವಾದ ಶಬ್ದದೊಂದಿಗೆ ಸಿಡಿಲು ಮತ್ತು ಮಿಂಚು ಹೊಡಿತು. ಇತ್ತ ಸ್ಮಶಾನದ ತುಂಬೆಲ್ಲ ಚಿತ್ರ ವಿಚಿತ್ರವಾದ ಎದೆ ನಡುಗಿಸೋ ರೀತಿಯ ಶಬ್ದಗಳು ಕೇಳಿಸೋಕೆ ಶುರುವಾಯ್ತು. ಅಲ್ಲಿನ ವಾತಾವರಣ ನೋಡಿ ಧ್ರುವ ನಿಜಕ್ಕೂ ಬೆಚ್ಚಿ ಬಿದ್ದ. ನೂರಾರು ಆತ್ಮಗಳ ಅಟ್ಟಹಾಸದ ಕಿರುಚಾಟ ಕೇಳ್ತಿದ್ದ ಹಾಗೆ ಏನು ಮಾಡುವುದೆಂದು ತಿಳಿಯದೆ ಕಾಲ ಕೆಳಗಿನ ನೆಲವೇ ಕುಸಿದು ಹೋದಂತೆ ಭಾಸವಾಯ್ತು. ತಾಯಿಯ ಆಸರೆ ಬಯಸಿದ ಧ್ರುವ ಆಕೆ ಕೊಟ್ಟ ಕೈ ಕಡಗವನ್ನ ತೆಗೆದು ನೋಡಿದ. ತಕ್ಷಣವೇ ಆ ಕಡಗದಿಂದ ವಿಚಿತ್ರವಾದ ದಟ್ಟ ಹೊಗೆ ಹೊರಗೆ ಬಂತು. ದಿಗ್ಭ್ರಮೆಗೊಂಡ ಧ್ರುವ ಭಯದಲ್ಲಿ ಆ ಕಡಗವನ್ನ ದೂರಕ್ಕೆ ಎಸೆದ. ಆಗ ಆ ಗಾಢ ಹೊಗೆಯಿಂದ 10 ಅಡಿ ಎತ್ತರದ ಒಂದು ಆಕೃತಿ ಸೃಷ್ಟಿಯಾಯ್ತು. ಆ ವಿಚಿತ್ರ ಆಕೃತಿಯನ್ನು ನೋಡಿದ ಧ್ರುವ ಗಾಬರಿಯಾದ. ಕೆದರಿದ ಕೂದಲು, ಬಿಳಿ ಬಣ್ಣದ ಬಟ್ಟೆ, ವಯಸ್ಸಾದ ದೇಹ ಮತ್ತು ಭೀಕರವಾದ ಕಣ್ಣುಗಳನ್ನ ಕಂಡ ಧ್ರುವ ನಡುಗಿಬಿಟ್ಟ. ಆದ್ರೆ ಮರುಕ್ಷಣವೇ ಆ ಆಕೃತಿ ಧ್ರುವನ ಬಳಿಗೆ ಬಂದಾಗ, ನನ್ನ ಹತ್ರ ಬರ್ಬೇಡ, ಯಾರ್ ನೀನು ಅಂತ ಹೇಳಿ ತನ್ನೆಲ್ಲ ಶಕ್ತಿಯನ್ನ ಆ ಆಕೃತಿ ಮೇಲೆ ಪ್ರಯೋಗ ಮಾಡ್ದ. ಆದ್ರೆ ಅದನ್ನ ಸುಲಭವಾಗಿ ಹೊಡೆದು ಹಾಕಿದ ಆಕೃತಿ ತನ್ನ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ಧ್ರುವನನ್ನ ಕ್ಷಣ ಮಾತ್ರದಲ್ಲಿ ಗಾಳಿಯಲ್ಲಿ ತೇಲಾಡುವಂತೆ ಮಾಡ್ತು. ಯಾರ್ ನೀನು? ದುಷ್ಟ ಶಕ್ತಿ, ಹೋಗೋ ಇಲ್ಲಿಂದ, ಹೊರಟು ಹೋಗೋ ಅಂತ ಧ್ರುವ ಭಯದಲ್ಲಿ ಹೇಳಿದಾಗ ಅತ್ಯಂತ ಭಯಾನಕವಾಗಿ ನಕ್ಕ ಆ ಆಕೃತಿಯು ಮತ್ತೆ ಅವನ ಬಳಿ ಆಕ್ರೋಶದಿಂದ ಬರೋಕೆ ಶುರು ಮಾಡ್ತು. ಆಗ ಆ ಆಕೃತಿಯ ಕತ್ತಿನಲ್ಲಿದ್ದ ತಾಯ್ತವನ್ನ ನೋಡಿದ ಧ್ರುವನು ಆಶ್ಚರ್ಯದಿಂದ, ಈ ತಾಯ್ತ ಮಹಾಶೂರನೆಂಬ ಬಿರುದು ಗೆದ್ದ ಮಹಾಯೋಧನಿಗೆ ಮಾತ್ರ ಸಿಗೋದು. ಇದೇಗ್ ನಿನ್ ಬಳಿ? ಇದನ್ನ ನನಗೆ ಕೊಟ್ಟಿದ್ದೆ ನಿನ್ನ ತಾಯಿ ಧ್ರುವ. ನನ್ನ ಅಮ್ಮ ಕೊಟ್ಟಿದ್ದ. ನನ್ನಮ್ಮ ನಿನಗೆ ಗೊತ್ತು. ಅವ್ರ ಸಾವಿನ ರಹಸ್ಯವೇನಾದ್ರೂ ನಿಂಗೆ ಗೊತ್ತಾ ಅಂತ ತಾಯಿಯ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಕುತೂಹಲದಿಂದ ಧ್ರುವ 10 ಪ್ರಶ್ನೆ ಕೇಳಲು ಆಕಾಶದ ಕಡೆಗೆ ಕೈಯನ್ನು ಎತ್ತಿ ತೋರಿಸಿದ ಆ ವಿಧುರ, ನನ್ನ ಹೆಸರು ವಿದೂರ. ಹೌದು, ನನಗೆ ನಿನ್ನ ತಾಯಿಯ ರಹಸ್ಯ ಮಾತ್ರ ಅಲ್ಲ, ನಿನ್ನ ಜೀವನದಲ್ಲಿ ಆಗ್ತಾ ಇರೋ ಪ್ರತಿ ವಿಷಯನೂ ಗೊತ್ತು. ಜೊತೆಗೆ ನಿನಗೆ ಬೇಕಾಗಿರೋ 9 ನಕ್ಷತ್ರ ಪಡೆಯೋದು ಹೇಗೆ ಅನ್ನೋದು ಚೆನ್ನಾಗೇ ಗೊತ್ತು. ನಿನ್ನ ಶಕ್ತಿಗಳನ್ನು ನೀನು ಮರಳಿ ಪಡೆಯಬೇಕಾದರೆ ನಾನು ಹೇಳುವ 3 ಷರತ್ತುಗಳಿಗೆ ಬದ್ಧನಾಗಿರ್ಬೇಕು. ಸರಿ, ನಾನು ಬದ್ಧನಾಗಿರ್ತೀನಿ.
ಮೊದಲನೇ ಷರತ್ತು, ನೀನು ಯಾವುದೇ ಹೆಣ್ಣನ್ನು ಪ್ರೀತಿಸುವುದು ಅಥವಾ ಸ್ಪರ್ಶಿಸುವುದರ ಬಗ್ಗೆ ಮನಸ್ಸಿನಲ್ಲೂ ಕೂಡ ಯೋಚಿಸಬಾರದು. ಸರಿ, ಇದಕ್ಕೆ ನನ್ನ ಒಪ್ಪಿಗೆ ಇದೆ. ಎರಡನೇ ಷರತ್ತು, ಇದುವರೆಗೆ ಯಾರು ತಯಾರಿಸಲಾಗದ ಅಮೃತಧಾರ ಪಾನೀಯವನ್ನು ನನಗಾಗಿ ನೀನು ತಯಾರಿಸಬೇಕು. ವಿದುರನ ಮಾತು ಕೇಳಿ ಧ್ರುವನಿಗೆ ಸ್ವಲ್ಪ ಆಘಾತವಾಯಿತು. ಏಕೆಂದ್ರೆ ಅಮೃತಾಧಾರ ತಯಾರಿಸುವುದು ಸುಲಭವಲ್ಲ. ಅದಕ್ಕೆ ಭಾರಿ ಹಣ ಖರ್ಚಾಗುತ್ತೆ. ಜೊತೆಗೆ ಮೂಲಿಕೆಗಳ ಹುಡುಕಾಟ ಮತ್ತು ಅದರ ತಯಾರಿಕೆಯಲ್ಲಿ ಸಣ್ಣ ತಪ್ಪಾದರೂ ಜೀವಕ್ಕೆ ಅಪಾಯ ಆಗ್ತಾ ಇತ್ತು. ಆದ್ರೂ ಧೈರ್ಯ ಮಾಡಿದ ಧ್ರುವ ನಾನು ಒಪ್ಕೊಳ್ತೀನಿ. 2 ಷರತ್ತುಗಳನ್ನು ಒಪ್ಪಿಕೊಂಡ ಧ್ರುವ ಮೂರನೇ ಷರತ್ತು ಏನಿರ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಕುತೂಹಲದಿಂದ ಹೇಳಿ, ನಿಮ್ಮ ಮೂರನೇ ಷರತ್ತು ಏನು ಅಂತ ಧ್ರುವ ಕುತೂಹಲದಿಂದ ಕೇಳಿದಾಗ, ವಿದುರ ಧ್ರುವನ ತಾಯಿ ಸಾಯುವ ಸಮಯದಲ್ಲಿ ಧ್ರುವನಿಗಾಗಿ ಬರೆದ ಒಂದು ರಹಸ್ಯವಾದ ಪತ್ರವನ್ನ ಕೊಟ್ಟು ಓದುವಂತೆ ಹೇಳ್ದ. ಆ ಪತ್ರವನ್ನ ಓದಿದ ಧ್ರುವ ಜ್ವಾಲಾಮುಖಿಯೇ ಎದ್ದಂತೆ ತತ್ತರಿಸಿ ಹೋಗ್ಬಿಟ್ಟ. ಇದೇ ನನ್ನ ಮೂರನೇ ಷರತ್ತು, ಹಾಗೆ ನಿನ್ನ ತಾಯಿಯ ಸಾವಿನ ನಿಗೂಢ ರಹಸ್ಯ ಎಂದು ವಿದುರ ಹೇಳಿದಾಗ ಅದನ್ನು ಕೇಳಿದ ಧ್ರುವನ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಯ್ತು. ಹಾಗಾದ್ರೆ ವಿದುರ ಧ್ರುವನಿಗೆ ಹೇಳಿದ ಮೂರನೇ ಷರತ್ತು ಏನು? ಧ್ರುವನ ತಾಯಿಯ ಸಾವಿನಲ್ಲಿರುವ ನಿಗೂಢ ರಹಸ್ಯವಾದ್ರೂ ಏನು? ವಿದುರ ಧ್ರುವನ ಖಡ್ಗದಲ್ಲಿ ಬಂದಿಯಾಗಿದ್ದರ ಹಿಂದಿನ ಕಾರಣವೇನು? ಈಗ ಕಳೆದುಕೊಂಡ ಶಕ್ತಿಗಳನ್ನೆಲ್ಲ ಧ್ರುವ ಮರಳಿ ಪಡೆಯುತ್ತಾನ? ತನ್ನನ್ನ ಹೇಳಿ ಎಂದು ಅವಮಾನಿಸಿದವರಿಗೆ ಧ್ರುವ ತಾನೊಬ್ಬ ವೀರ ಯೋಧ ಅಂತ ಸಾಬೀತುಪಡಿಸ್ತಾನ? ಅಂಬಾಲಿಕೆಗೆ ಹಾಕಿದ ಸವಾಲಿನಲ್ಲಿ ಧ್ರುವ ಗೆಲ್ತಾನ? ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಯೋಧ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.